ಹೇ ಗೈಸ್, ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಖರಾಬಾಗಿದ್ದೀನಿ ಯುಕೆಲಿ ಸದ್ಯಕ್ಕೆ. ಯಾಕೆ ಅಂದರೆ ಇವತ್ತು ನಾನು ಶಿಫ್ಟ್ ಆಗ್ತಾ ಇದ್ದೀನಿ, ಅಂದರೆ ನನ್ನನ್ನು ಅಕಾಮಿಡೇಷನ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ, ಎತ್ತ, ಎಲ್ಲಿ, ಅದೆಲ್ಲ ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ. ಬಟ್ ಇವತ್ತು ತುಂಬ ಅರ್ಜೆಂಟಲ್ಲಿದ್ದೀನಿ. ಆ್ಯಂಡ್ ಯು ನೋ ವಾಟ್, ಟ್ರಸ್ಟ್ ಮೀ, ನಾನು ಇನ್ನೂ ಬ್ರಷ್ ಕೂಡ ಮಾಡಿಲ್ಲ. ಬೆಳಗ್ಗೆ ಎದ್ದೆ, ನಮ್ಮ ಓನರ್ ಜೊತೆ ಒಂದು ಸ್ವಲ್ಪ ಮಾತುಕತೆ ಆಯಿತು, ನಂದು ಅವ್ರದ್ದು ಮತ್ತು ನನ್ನ ಇನ್ನೊಬ್ಳು ರೂಮ್ಮೇಟದು. ತುಂಬ ಚೆನ್ನಾಗಿ ಮಾತುಕತೆ ಆಯಿತು. ಆ ಮಾತುಕತೆಯ ರಿಸಲ್ಟ್ ಏನಾಯಿತು ಅಂದರೆ ಇಬ್ಬರು ವೆಕೇಟ್ ಮಾಡಿ ಅಂತ ಅಂದ್ಬಿಟ್ರು. ಅಂತ ಚೆನ್ನಾಗಿರೋ ಮಾತುಕತೆ ಆಗಿದೆ. ಸೊ ಅದಕ್ಕೋಸ್ಕರ ಐ ಡಿ ನಾಟ್ ಥಿಂಕ್ ಅ ಸೆಕೆಂಡ್ ಆಲ್ಸೋ. ಅವಳು ಕೂಡ ಶಿ ಈಸ್ ಆಲ್ಸೋ ಇನ್ ಅ ಹರಿ. ಅವಳು ಡೆಪಾಸಿಟ್ ಪೇ ಮಾಡಿರೋದ್ರಿಂದ ಅವಳು 1 ಮಂತ್ ಸ್ಟೇ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಅವಳು 1 ಮಂತ್ ಇಲ್ಲಿ ಸ್ಟೇ ಮಾಡಬೇಕಾಗುತ್ತೆ. ಬಟ್ ನಿಮ್ಮ ಹುಡುಗಿಗೆ ಇಲ್ಲಿ ಅದೃಷ್ಟ ಇಲ್ಲ 1 ಮಂತ್ ಸ್ಟೇ ಮಾಡೋದು. ಇವತ್ತೇ ವೆಕೇಟ್ ಆಗಬೇಕು ನಾನು. ಅದಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಟೈಮ್ ಬಂದು 9 o'clock ಇಲ್ಲಿ. ನಾನು ಅದಕ್ಕೂ ಮುಂಚೆ ನಮ್ಮ ವ್ಯೂವರ್ಸಿಗೆ ಹೇಳ್ಬಿಡೋಣ ಏನಾಗ್ತಿದೆ ನನ್ನ ಲೈಫಲ್ಲಿ. ಒಂದು ಸ್ಮಾಲ್ ಹಿಂಟ್ ಕೊಟ್ಟಿದ್ದೀನಿ, ಅಥವಾ ಒಂದು ಸ್ಮಾಲ್ ಜಿಸ್ಟ್ ಇದು ಅಷ್ಟೇ. ಕಂಪ್ಲೀಟ್ ವಿಡಿಯೋ ಏನಕ್ಕೆ ಇಲ್ಬಿಟ್ಟೆ, ಏನು ಪ್ರಾಬ್ಲಮ್ ಆಗ್ತಾಯಿತ್ತು ಎಲ್ಲದನ್ನೂ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಆ್ಯಂಡ್ ಸರ್ಚಿಂಗ್ ಅಕಾಮಿಡೇಷನ್ ಇನ್ UK ಈಸ್ ನಾಟ್ ಈಸಿ, ಯು ನೋ. ಇಟ್ಸ್ ವೆರಿ ಡಿಫಿಕಲ್ಟ್, ಡ್ಯಾಮ್ ಡಿಫಿಕಲ್ಟ್ ಇಟ್ ಈಸ್. ನಿಮಗೆ ಕನೆಕ್ಷನ್ಸ್ ಇರಬೇಕು, ಯು ಶುಡ್ ನೋ ಪೀಪಲ್. ಇಟ್ಸ್ ತುಂಬ ಡಿಫ್ರೆಂಟ್ ಹೆಕ್ಟಿಕ್ ಸಿಚುಯೇಷನ್ ಅದು. ಬಟ್ ನನಗೆ ಥ್ಯಾಂಕ್ ಗಾಡ್ ನನ್ನ ಇನ್ಸ್ಟಾಗ್ರಾಮಿನ ದಯೆ ಒಂದು ಸ್ವಲ್ಪ ಇತ್ತು. ಒಬ್ಬರು ಸಿಕ್ಕಿದ್ರು ನನಗೆ, ಪಕ್ಕಾ ಮಂಡ್ಯದ ಹುಡುಗಿ. ಅವಳ ಜೊತೆ ಇವಾಗ ನಾನು ಮೂವ್ ಆಗ್ತಾ ಇದ್ದೀನಿ. ನೋಡೋಣ ಹೆಂಗೆ ಹೋಗುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಬಟ್ ನೀವು ಎಲ್ಲರೂ ಕೇಳ್ತಾ ಇದ್ರಿ ಈ ರೂಮ್ ಟೂರ್ ಮಾಡಿ ಅಥವಾ ಈ ಹೌಸ್ ಟೂರ್ ಮಾಡಿ ಅಂತ. ನನಗೆ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ನನ್ನ ಫೇಸ್ ಇವಾಗ ಚೆನ್ನಾಗಿ ಕಾಣ್ತಿಲ್ಲ ಅಂದರೆ ಬೇಜಾರು ಮಾಡ್ಬೋದು. ಈ ಬ್ರಷ್ ಕೂಡ ಮಾಡಿಲ್ಲ, ಫೇಸ್ ವಾಶ್ ಕೂಡ ಮಾಡಿಲ್ಲ, ಹಾಗೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಐ ನೋ ಇಟ್ಸ್ ಬ್ಯಾಡ್ way of doing video, but I wanted to tell you guys this one. And anyways, ಈ ರೂಮ್ ಟೂರ್ ನೋಡಬೇಕು ಅಂತಿದ್ರಿ ಅಥವಾ ಹೌಸ್ ಟೂರ್, ಒಂದು ಸ್ಮಾಲ್ ವಿಡಿಯೋ ಮಾಡಿಬಿಡ್ತೀನಿ ನಿಮಗೂ ಕೂಡ. ಬನ್ನಿ ತೋರಿಸ್ತೀನಿ ನಿಮಗೆ ಹೋಲ್ ರೂಮ್ ಅಥವಾ ಹೋಲ್ ಹೌಸ್ ಮೇ ಬಿ. ಸೊ ಬೇಸಿಕಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಮ ಶೂ ಸ್ಟ್ಯಾಂಡ್ ಥರ ಇಟ್ಟಿದ್ದೀವಿ. ಆ್ಯಂಡ್ ದಿಸ್ ಇಸ್ ಅ ಕಾರ್ಪೆಟ್ ಥಿಂಗ್, ದರ್ ಇಸ್ ಅ ಮಿರರ್, ಅಲ್ಲಿ ಮಿರರ್ ಇದೆ. ಆ್ಯಂಡ್ ಇದು ನಮ್ಮ ಓನರ್ ರೂಮ್. ಆ್ಯಂಡ್ ದಿಸ್ ಇಸ್ ಅವರ್ ರೂಮ್. ತುಂಬ ಮೆಸ್ ಆಗಿದೆ, ಪ್ಲೀಸ್ ನೋಡೋಕೆ ಹೋಗ್ಬಿಡಿ. ದಿಸ್ ಇಸ್ ಮೈ ರೂಮ್. ಇಷ್ಟೇ ಇದ್ದಿದ್ದು, ಇಷ್ಟರಲ್ಲಿ ಇಬ್ಬರು ಅರೇಂಜ್ ಅಂದರೆ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ವಿ. ಏನಕ್ಕೆ ಹೆಂಗೆ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲೂ ಕೂಡ ಒಂದು ಬೆಡ್ ಇದೆ. ಇಲ್ಲಿ ಇಬ್ಬರು ಮಲಗ್ತಾ ಇದ್ವಿ, ಅಂದರೆ ನಾನು ಇಲ್ಲಿ ಮಲಗ್ತಾ ಇದ್ದೆ, ಒಳಗೆ ಅವಳು ಮಲಗ್ತಾ ಇದ್ಲು. ಆ್ಯಂಡ್ ದಿಸ್ ಇಸ್ ದ ಹಾಲ್. ಆ್ಯಸ್ ಐ ಟೋಲ್ಡ್, ತುಂಬ ಚಿಕ್ಕ ಅಕಾಮಿಡೇಷನ್ ನನಗೆ ಸಿಕ್ಕಿದ್ದು. ಸಿನ್ಸ್ 3 ಜನನೇ ಇರೋದ್ರಿಂದ ಇದು ಓಕೆ ಇರ್ತಾಯಿತ್ತು ನಮಗೆ. So that is the dining table which we were staying ಅಲ್ಲ. This is the dining table. ನಾನು ಅಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ, ಎದ್ದು ಬಂದೆ ಈಗ. ಆ್ಯಂಡ್ ಇದು ಕಿಚನ್ ಗೈಸ್. ಇಲ್ಲಿ ಏನಿಲ್ಲ, ಒಂದು ಅವನ್ ಇದೆ, ಜಸ್ಟ್ ನಾರ್ಮಲ್ ಥಿಂಗ್ಸ್ ಇದೆ ಅಷ್ಟೇ. ದಿಸ್ ವಾಸ್ ದ ಪ್ಲೇಸ್ ವೇರ್ ಐ ವಾಸ್ ಸ್ಟೇಯಿಂಗ್. ದಿಸ್ ಇಸ್ ದ ವ್ಯೂ ಕಿಚನಿಂದ. ಇದು ರೆಫ್ರಿಜಿರೇಟರ್ ಅಷ್ಟೇ. ಇದು ವಾಷಿಂಗ್ ಮಷೀನ್, ಇನ್ನೇನು ಇಲ್ಲ ಇಲ್ಲಿ. ದಟ್ ಈಸ್ ರೈಸ್ ಕುಕ್ಕರ್. ನನ್ನ ರೂಮೇಟ್ ತಂದಿದ್ದು ಇಂಡಿಯಾಯಿಂದ ಅಷ್ಟೇ, ಇನ್ನೇನು ಇಲ್ಲ. ಎವ್ರಿಥಿಂಗ್ಸ್ ಡನ್. ದಿಸ್ ಇಸ್ ದ ವ್ಯೂ ಫ್ರಮ್ ಕಿಚನ್. ಕಿಚನಿಂದ ನಿಂತರೆ ನಿಮಗೆ ಈ ವ್ಯೂ ಕಾಣುತ್ತೆ. ಆ ಜಾಕೆಟ್ನ ಇಗ್ನೋರ್ ಮಾಡಿಬಿಡಿ ಪ್ಲೀಸ್. ಇದೊಂದು ಕಂಪ್ಲೀಟ್ ರೂಮ್ ಟೂರ್ ಥರ ಏನಿರಲಿಲ್ಲ, ತುಂಬ ಅಸಹ್ಯವಾಗಿತ್ತು, ಐ ನೋ. ಬಟ್ ನಾನು ನೆಕ್ಸ್ಟ್ ರೂಮಿಗೆ ಯಾವ್ದು ಹೋಗ್ತೀನಿ ಅಥವಾ ಹೌಸಿಗೆ ಯಾವ್ದು ಹೋಗ್ತೀನಿ ಆ ಅಕಾಮಿಡೇಷನಲ್ಲಿ ಮಾಡೋಕ್ಕಾಗುತ್ತಾ ನೋಡ್ತೀನಿ. ಐ ವಿಲ್ ಶೋ ಯು ದ ರೆಸ್ಟ್ ರೂಮ್ ಗೈಸ್. ಐ ಆಮ್ ಸಾರಿ, ಇಟ್ಸ್ ವೆರಿ ರಾ ವಿಡಿಯೋ, I know. And this is the restroom. That's it. ಇದಕ್ಕೆ ನಾನು 400 pounds ಪೇ ಮಾಡ್ತಾ ಇದ್ದೆ, ನಾನು ಮತ್ತು ಅವಳು ಇಬ್ಬರು ಸೇರಿ. ಆ್ಯಂಡ್ that's it. ಗೈಸ್, ಈಗ ಸದ್ಯಕ್ಕೆ ನಾನು ಬ್ರಿಕ್ಸ್ಟನ್ ಸ್ಟೇಷನಲ್ಲಿದ್ದೀನಿ, ಟ್ಯೂಬ್ ಸ್ಟೇಷನಲ್ಲಿ. ಇಲ್ಲಿಂದ ಗ್ರೀನ್ ಪಾರ್ಕಿಗೆ ಹೋಗಬೇಕು. ನಾನು ಹೋಗ್ತಾ ಇದ್ದೀನಿ. ಇಟ್ಸ್ ಸೋ ಹಾರ್ಡ್, ಲೈಫ್ ಇಸ್ ಸೋ ಹಾರ್ಡ್ ಹಿಯರ್. ಐ ಆಮ್ ವೇಟಿಂಗ್ ಫಾರ್ ಮೈ ಟ್ಯೂಬ್. ಐ ಗೆಸ್ ಸ್ಟೇಷನಲ್ಲಿ ನನಗೆ 2 ಸೂಟ್ ಕೇಸ್ನು ತೊಗೊಂಡು ಹೋಗೋಷ್ಟರಲ್ಲಿ, ಇಲ್ಲಿಗೆ ಬರೋಷ್ಟರಲ್ಲಿ ನಿಜ ತುಂಬ ಸುಸ್ತಾಗೋಯಿತು. ಈಗ ಸದ್ಯಕ್ಕೆ ನಾನು ಇಲ್ಲಿ ಕೂತಿದ್ದೀನಿ. ದ ಟ್ಯೂಬ್ ಹ್ಯಾಸ್ ಟು ಲೀವ್. ಇಲ್ಲಿಂದ ಗ್ರೀನ್ ಪಾರ್ಕಿಗೆ. ಬಟ್ ಎನಿವೇಸ್, ಐ ಆಮ್ ಶಿಫ್ಟಿಂಗ್ ಮೈ ಅಕಾಮಿಡೇಷನ್. ಶಿಫ್ಟಿಂಗ್ ಅಕಾಮಿಡೇಷನ್ ತುಂಬ ಕಷ್ಟ UK-ಯಲ್ಲಿ. ಅದು ಒಂದೇ ಹುಡುಗಿ, ಅದರಂತೂ ತುಂಬ ಕಷ್ಟ ಆಗುತ್ತೆ. ಬಟ್ ಎನಿವೇಸ್, ನನಗೆ ಹೆಲ್ಪ್ ಕೇಳೋಕ್ಕಷ್ಟು ಇಷ್ಟ ಆಗೋದಿಲ್ಲ.
ಸೊ ಅದಕ್ಕೆ ನನಗೆ ನಾನೇ ತೊಗೊಂಡು ನನಗೆ ನಾನೇ ಎಲ್ಲ ಮಾಡಿಕೊಂಡು ಈಗ ಸದ್ಯಕ್ಕೆ ಹೋಗ್ತಾ ಇದ್ದೀನಿ ಗ್ರೀನ್ ಪಾರ್ಕಿಗೆ. ಇಟ್ಸ್ ಡಿಫಿಕಲ್ಟ್, ಸ್ವಲ್ಪ ಡಿಫಿಕಲ್ಟ್ ಇದೆ, ಬಟ್ ಎನಿವೇಸ್ ಏನೂ ಮಾಡೋಕ್ಕಾಗಲ್ಲ. ನನ್ನ ಹತ್ರ ಯಾರು ಫ್ರೆಂಡ್ಸು ಇಲ್ಲ, ಏನೂ ಇಲ್ಲ. ಆಫ್ಟರ್ ಡೂ ಇಟ್ ಆಲ್ ಅಲೋನ್. ಕೊನೆಗೂ ನಾನು ನನ್ನ ಹೊಸ ಅಕಾಮಿಡೇಷನ್ನ ರೀಚ್ ಆದೆ. ಬಟ್ ಯಾವುದೇ ರೀತಿ ವೀಡಿಯೋಸ್ ಅಥವಾ ಫೋಟೋಸ್ ತೊಗೊಂಡು ನಿಮಗೆ ತೋರ್ಸೋಕ್ಕಾಗಿಲ್ಲ ನನ್ನ ಮನೆದು, ಡ್ಯೂ ಟು ಸಮ್ ರೀಸನ್ ಬೀಯಿಂಗ್ ದ್ಯಾಟ್ ಫಸ್ಟ್ ನಾನು ತುಂಬ ಸುಸ್ತಾಗಿದ್ದೆ, ಸೆಕೆಂಡ್ ನಾನು ತುಂಬ ಲೋ ಫೀಲ್ ಮಾಡ್ತಾಯಿದ್ದೆ ಅವತ್ತು, ಆ್ಯಂಡ್ ತುಂಬ ಬೇಜಾರಾಗಿತ್ತು ಅವತ್ತಿನ ದಿವಸ. ಅದಕ್ಕೆ ಐ ವಾಸ್ ಫೀಲಿಂಗ್ ವೆರಿ ಲೋ. ಇಷ್ಟೆಲ್ಲ ರೀಸನ್ಸ್ ಇತ್ತು, ಅದಕ್ಕೋಸ್ಕರ ನಾನು ವೀಡಿಯೋಸ್ ಕೂಡ ಮಾಡೋಕ್ಕೋಗಲಿಲ್ಲ. ಆ್ಯಂಡ್ ಹೊಸ ಅಕಾಮಿಡೇಷನಲ್ಲಿ ಜನ ಏನು ಅನ್ಕೋತಾರೆ ಅಥವಾ ಏನು ಅನ್ಬೋದು, ವೀಡಿಯೋಸ್ ಮಾಡ್ಬೋದಾ ಇಲ್ವಾ ಅನ್ನೋ ತುಂಬ ಡೌಟ್ಸ್ ಇತ್ತು, ಅದಕ್ಕೇ ಮಾಡಲಿಲ್ಲ ನಾನು. ಬಟ್ ಬೆಳಗ್ಗೆ ಎದ್ದು ಒಂದು ಸ್ನ್ಯಾಪ್ ತೊಗೊಂಡೆ, ಅದನ್ನು ವೀಡಿಯೋ ಎಂಡಲ್ಲಿ ಹಾಕಿದ್ದೀನಿ. ಜಸ್ಟ್ ಅಷ್ಟೇ ಇವಾಗ ಸದ್ಯಕ್ಕೆ. ತುಂಬ ಆ್ಯಕ್ಟಿವ್ ಇಲ್ಲ ಅನ್ನೋದು ನೀವು ಹೇಳ್ತಾ ಇದ್ದೀರಾ, ಆ್ಯಂಡ್ ದ್ಯಾಟ್ ಇಸ್ ಟ್ರೂ. ಬಿಕಾಸ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಹೋಗ್ತಾ ಇದೆ ನನ್ನ ಲೈಫಲ್ಲಿ. ನನಗದನ್ನು ಒಂದು ವೀಡಿಯೋದಲ್ಲಿ ಮಾಡಿ ಹೇಳೋದು ಇಷ್ಟ ಇರಲಿಲ್ಲ, ಇದನ್ನು ಹೇಳೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಐ ಜಸ್ಟ್ ವಾಂಟೆಡ್ ಟು ಪುಟ್ ಇಟ್ ಔಟ್ ದೇರ್ ದಟ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ ಜೀವನದಲ್ಲಿ. ಇದೆಲ್ಲ ಇದ್ದಿದ್ದೆ, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆದಮೇಲೆ ಇದೆಲ್ಲ ಅನುಭವಿಸ್ಲೇಬೇಕು. ನಾನು ಕೂಡ ಐ ಆಮ್ ಜಸ್ಟ್ ಗೋಯಿಂಗ್ ಥ್ರೂ ಇಟ್. ಬಟ್ ಐ ಪ್ರಾಮಿಸ್ ವೆನ್ ಐ ಕಮ್ ಬ್ಯಾಕ್ ಸ್ಟ್ರಾಂಗರ್ ಆ್ಯಂಡ್ ಒಳ್ಳೆ ಕಂಟೆಂಟ್ ತರೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ತುಂಬ ಖುಷಿ ಆಗ್ತಿದೆ ನಿಮ್ಮ ರೆಸ್ಪಾನ್ಸ್ ನೋಡಿ ಯೂಟ್ಯೂಬ್ ಮೇಲೆ. ದ ಹೋಲ್ ಡೇ ದ ಹ್ಯಾಪಿನೆಸ್ ಇಸ್ ಕಮಿಂಗ್ ಟು ಯೂಟ್ಯೂಬ್ ಆ್ಯಂಡ್ ಸೀಯಿಂಗ್ ಯೋರ್ ಕಾಮೆಂಟ್ಸ್. ದಟ್ ಮೇಕ್ಸ್ ಮೈ ಡೇ. ನೀವು ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಿರೋ, ಪಾಸಿಟಿವ್ ಕಾಮೆಂಟ್ ಮಾಡ್ತಿರೋ, ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ನಾನಂತೂ ನಿಮ್ಮ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗುತ್ತೆ ನನಗೆ. ಸೊ ಇಷ್ಟೇ ಹೇಳೋಕ್ಕಿದ್ದು. ಲವ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕನ್ನಡತಿನ. ಅಷ್ಟೇ. ಐ ಲವ್ ಯು ಆಲ್ ಯು ಗೈಸ್. ಅಷ್ಟೇ. ಒಳ್ಳೆ ನಿದ್ದೆ ಮಾಡಿ, ಒಳ್ಳೆ ಊಟ ಮಾಡಿ ಇಂಡಿಯಾದಲ್ಲಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.